ಟಾಕ್ಸಿಕ್ ಟೀಸರ್ ಬಂದ್ಮೇಲೆ ಸೋಷಿಯಲ್ ಮೀಡಿಯಾ ಪೂರ್ತಿ ಅದರದ್ದೇ ಹವ. ಹಿಂಗೂ ಬಾಂಬ್ ಬ್ಲಾಸ್ಟ್ ಮಾಡ್ಬೋದು ಅಂತ ತೋರಿಸೋದಕ್ಕೆ ಲೇಡಿ ಡೈರೆಕ್ಟರ್ ಬರ್ಬೇಕಾಯ್ತು ನೋಡಿ. ಕಥೆಯಲ್ಲಿ ಎಷ್ಟೋ ಕೈವಾಡ ಇದೆಯಂತೆ. ಟೀಸರ್ ಐಡಿಯಾ ಯಾರ್ದೋ ಏನೋ ಗೊತ್ತಿಲ್ಲ, ವರ್ಕೌಟ್ ಅಂತೂ ಆಗಿದೆ. ಕೆಲವರು ಮಡಿವಂತಿಕೆ ಅಂದ್ರೆ, ಕೆಲವರು ಮುಜುಗರ ಅಂತಾರೆ, ಕೆಲವರು ಅಸಹ್ಯ ಅಂದ್ರೆ, ಕೆಲವರು ಅಸಭ್ಯ ಅಂತಾರೆ. ಫ್ಯಾಮಿಲಿ ಕೂತ್ಕೊಂಡು ನೋಡಕ್ಕಾಗುತ್ತೆ ಅಂದ್ರೆ ಇದನ್ನ ಅಂತ ಬೈಕೊಂಡೆ ಒಬ್ಬೊಬ್ರು ನಾಲ್ಕು ಸರಿ ನೋಡವ್ರೆ. ಅಲ್ಲಿಗೆ ಈ ಟೀಸರ್ ಮಾಡಿರೋ ಉದ್ದೇಶ ಈಡೇರ್ತು. ತಲುಪಬೇಕಾದ ಎಲ್ರಿಗೂ ತಲುಪ್ತು. ಸಿನಿಮಾಕ್ಕೆ ಎಷ್ಟು ಪ್ರಚಾರ ಆಗ್ಬೇಕಿತ್ತು ಡಬಲ್ ಆಗೋಯ್ತು. ಈ ಸೀನ್ ಅನ್ನ ಮಕ್ಕಳ ಜೊತೆ ಅಪ್ಪ ಅಮ್ಮನ ಜೊತೆ ಮಕ್ಕಳು ಕೂತ್ಕೊಂಡು ನೋಡಕ್ಕೆ ಮುಜುಗರ ಆಗುತ್ತೆ ಅನ್ನೋದೇನೋ ನಿಜ. ಸರ್ಟಿಫೈಡ್ ಮೂವಿ ಟೀಸರ್ ಇದು, ಮಕ್ಳಿಗೆ ತೋರ್ಸಂಗಿಲ್ಲ. ಕದ್ದು ಮುಚ್ಚಿ ಅವು ನೋಡ್ಕೋತಾವೆ, ಯಾರು ಕಂಟ್ರೋಲ್ ಮಾಡಕ್ ಆಗೋದಿಲ್ಲ ಅದನ್ನ. ಇಷ್ಟಕ್ಕೂ ಇವಾಗಿನ ಪ್ಯಾನ್ ಇಂಡಿಯಾ ಸ್ಟಾರ್ ಗಳು ಮಾಡೋ ಯಾವ ಸಿನಿಮಾನ ಮಕ್ಳಿಗೆ ತೋರ್ಸಕ್ ಆಗುತ್ತೆ ಹೇಳಿ? ಯಾವ ಸಿನಿಮಾದ ಯಾವ ಹೀರೋ ಇನ್ಸ್ಪಿರೇಷನ್ ಆಗಿ ತೋರ್ಸಕ್ ಆಗುತ್ತೆ ಹೇಳಿ ಮಕ್ಕಳಿಗೆ? KGF ತೋರಿಸಿ ರಾಕಿ ಬಾಯ್ ತರ ಮಾಫಿಯಾ ಡಾನ್ ಆಗು, ಚಿನ್ನ ಸ್ಮಗ್ಲಿಂಗ್ ಮಾಡು ಅಂತ ಹೇಳ್ಕೊಡಕ್ ಆಗತ್ತಾ? ಪುಷ್ಪ ತೋರಿಸ್ಬಿಟ್ಟು ರೆಡ್ ಸ್ಯಾಂಡಲ್ ಕಳ್ಳ ಆಗ್ಬಿಡು ಅಂತ ಮಕ್ಳಿಗೆ ಹೇಳ್ಕೊಡಕ್ ಆಗತ್ತಾ? ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಸಿನಿಮಾ ಅಂತ ಮಾಡ್ತಾರೆ. ಅದೇ ಕೆಮಿಸ್ಟ್ರಿ, ಅದೇ ಬಯಾಲಜಿ ಈ ಸಿನಿಮಾದಲ್ಲಿ ಕೂಡ. ಈಗಲೂ ನೀವು ಯಶ್ನ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ತರ, ರಾಜಾವಲಿ ತರ ನೋಡ್ಬೇಕು ಅಂದ್ರೆ ಹೆಂಗಾಗತ್ತೆ? ಊರಲ್ಲಿರೋ ಮರ್ಯಾದಸ್ರೆಲ್ಲ ಯಶ್ಗೆ ಬೈಕೊಂಡು ತಿರುಗ್ತಿದ್ದಾರೆ. ಇಲ್ಲಿ ಯಶ್ಗೆ ಬೈಯೋದ್ರಲ್ಲಿ ಅರ್ಥ ಇಲ್ಲ. ಮಾಡೋದು ಅವ್ರ ಧರ್ಮ, ನೋಡೋದು ಬಿಡೋದು ನಿಮ್ ಕರ್ಮ ಸಿನಿಮಾಗಳ. ಈ ವೀಕೆಂಡ್ ವಿತ್ ರಮೇಶ್ ಶೋ ನಲ್ಲಿ ಯಶ್ ಒಂದ್ ಮಾತು ಹೇಳಿದ್ದು ನೆನಪಾಗ್ತಿದೆ. ನಮ್ಮ ಅಪ್ಪ ಅಮ್ಮ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋದಕ್ಕೆ ಮುಜುಗರ ಆಗೋ ತರದ ಸಿನಿಮಾಗಳಲ್ಲಿ ನಾನು ಆಕ್ಟ್ ಮಾಡಲ್ಲ ಅಂತ. ಈ ಸೀನು ಅವ್ರ ಅಪ್ಪ ಅಮ್ಮನ ಜೊತೆ ಅವ್ರ ಮಕ್ಕಳ ಜೊತೆ ನೋಡ್ಬೋದು ಅಂತ ಅವ್ರಿಗೆ ಅನ್ಸಿದ್ರೆ ಕೇಳೋಕ್ ನಾವ್ಯಾರು? ಇಷ್ಟಕ್ಕೂ ಫ್ಯಾಮಿಲಿ ಕೂತ್ಕೊಂಡು ನೋಡಕ್ಕಾಗದೆ ಇರೋದನ್ನ ಒಬ್ಬರೇ ಕೂತ್ಕೊಂಡು ಮೊಬೈಲಲ್ಲಿ ನೋಡ್ಬೋದು. ಇವಾಗ ಎಲ್ಲರೂ ಅದನ್ನೇ ಮಾಡಿದ್ದಾರೆ. ಹೈ ಬಜೆಟ್ ಸಿನಿಮಾ ಮಾಡೋರು ಸೆಕ್ಸು ಕ್ರೈಮು ಇಲ್ಲದೆ ಸಿನಿಮಾ ಮಾಡ್ತಾರ. ಮಾರ್ಕೆಟ್ ಅಲ್ಲಿ ಏನ್ ಸೇಲ್ ಆಗುತ್ತೋ ಅದನ್ನೇ ಮಾರ್ಕೆಟಿಂಗ್ ಬಿಡ್ತಾರೆ. ಫ್ಯಾಮಿಲಿ ಸಮೇತ ಥಿಯೇಟರ್ಗೆ ಹೋಗಿ ಈ ಸಿನಿಮಾ ನೋಡ್ಬೇಕೋ ಬೇಡವೋ ಅನ್ನೋದನ್ನ ನೀವು ಡಿಸೈಡ್ ಮಾಡಿ ಅಷ್ಟೇ.